ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ ರೇ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೇನೆ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ನಾವು ಇವತ್ತು ಫ್ಯಾಮಿಲಿ ಸಮೇತ ಎಲ್ಲೋ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಐ ಥಿಂಕ್ ಇದು ಫ್ಯಾಮಿಲಿ ಟ್ರಿಪ್ ಅಂತಲೇ ಹೇಳ್ಬೋದು. ನಾವು ತುಂಬ ಎಂಜಾಯ್ ಮಾಡ್ತಾ ಜರ್ನಿಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಮನೆಯವರು ಡ್ರೈವ್ ಮಾಡ್ತಿದ್ದಾರೆ. ನನ್ನ ಮಗ ಡ್ರೈವಿಂಗ್ ಸೀಟಿಂದ ಕದಲೋದೇ ಇಲ್ಲ, ಅವ್ರ ಪಪ್ಪ ಜೊತೆನೇ ಇರಬೇಕು ಅಂತ ಹಠ ಮಾಡ್ತಿದ್ದ. ಸೊ ನನ್ನ ಭಾವ ಮಗ ಕೂಡ ಹಾಯ್ ಮಾಡ್ತಿದ್ದಾನೆ. ಸೊ ಈ ಒಂದು ಜರ್ನಿಯಲ್ಲಿ ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಗ್ರೀನರಿ ನೇಚರ್ ತುಂಬಾ ಚೆನ್ನಾಗಿತ್ತು. ನೇಚರ್ನ ತುಂಬ ಎಂಜಾಯ್ ಮಾಡ್ತಾ ಈ ಒಂದು ಜರ್ನಿಯನ್ನು ನಾವು ಮುಂದುವರಿಸಿದ್ವಿ. ತುಂಬಾ ಚೆನ್ನಾಗಿದೆ ಈ ಒಂದು ಪ್ಲೇಸು. ಆ್ಯಕ್ಚುಲಿ ಪ್ಲೇಸ್ ಯಾವುದು ಅಂತ ನಾನು ಹೇಳೋದಿಲ್ಲ, ನೀವೇ ಗೆಸ್ ಮಾಡಿ ನೋಡೋಣ. ಸೊ ಈ ಒಂದು ಪ್ಲೇಸ್ಗೆ ಹೋಗಬೇಕಾದ್ರೆ ಕೆಲವರಿಗೆ ತುಂಬ ವರ್ಷಗಳ ಗಟ್ಟಲೆ ಆದರೂ ದಾರಿ ಸಿಗೋದಿಲ್ಲ. ಕೆಲವರಿಗೆ ಅತಿ ಬೇಗನೆ, ಅಂದರೆ ಅವರು ಹೋಗಬೇಕು ಅಂತ ಅಂದ್ಕೊಳ್ಳೋಷ್ಟರಲ್ಲಿನೇ ಅವರಿಗೆ ದೇವರು ದಾರಿ ಕೊಡ್ತಾನೆ ಅಂತ ಹೇಳ್ತಾರೆ. ಅದು ನನ್ನ ಒಂದು ಅಕಾರ್ಡಿಂಗ್ ಟು ನನಗೆ ಸರಿ ಅಂತ ಅನಿಸುತ್ತೆ, ನಿಜಾನೇ ಅಂತ ಅನಿಸುತ್ತೆ. ಬಿಕಾಸ್ ನಾನು ನನ್ನ ಮದುವೆಗೆ ಮುಂಚೆ ಈ ಒಂದು ಪ್ಲೇಸ್ನ ನಾನು ನೋಡೇ ಇರಲಿಲ್ಲ. ಆಫ್ಟರ್ ಮ್ಯಾರೇಜೇ ನಾನು ಫಸ್ಟ್ ಟೈಮ್ ನೋಡಿರೋದು. ಈಗ ಮತ್ತೆ ನನ್ನ ಮಗನ ಒಂದು ಸಲುವಾಗಿ ಮತ್ತೆ ನಾನು ಸೆಕೆಂಡ್ ಟೈಮ್ ಈ ಒಂದು ಪ್ಲೇಸ್ಗೆ ಹೋಗ್ತಾ ಇರೋದು. ಈ ಒಂದು ಪ್ಲೇಸ್ಗೆ ಹೋಗಬೇಕಾದ್ರೆ ಸಾಲಾಗಿರ್ತಕ್ಕಂಥ ಬೆಟ್ಟಗಳು ಮತ್ತು ಮರ ಗಿಡಗಳು, ಗ್ರೀನರಿ, ಆ ಒಂದು ಹಸಿರು ವಾತಾವರಣ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಅವತ್ತು ತುಂಬ ಮೋಡ ಕವಿದಿರ್ತಕ್ಕಂಥ ವಾತಾವರಣ, ಬಿಸಿಲಿಲ್ಲ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ, ಅಷ್ಟು ಚೆನ್ನಾಗಿತ್ತು ಆ ಒಂದು ಬೆಟ್ಟಗಳ ಸಾಲು. ಸೊ ಈ ಒಂದು ಪ್ಲೇಸ್ಗೆ ತುಂಬಾ ಒಂದು ಒಳ್ಳೆಯ ಮಹತ್ವ ಇದೆ ಅಂತಲೇ ಹೇಳ್ಬೋದು. ಸೊ ಅದು ಏನಪ್ಪ ಅಂತ ನೋಡೋದಾದರೆ, ನಾವಿಲ್ಲಿ ಈ ಒಂದು ಟೆಂಪಲ್ಗೆ ಹೋಗಬೇಕಾದ್ರೆ ದಾರಿಯಲ್ಲಿ, ಮಧ್ಯ ದಾರಿಯಲ್ಲಿ ಒಂದು ಪ್ಲೇಸ್ ಸಿಗುತ್ತೆ. ಮೀನ್ಸ್ ಅದರ ಪ್ರತಿಬಿಂಬ ನಾವಿಲ್ಲಿ ನೋಡ್ತೇವೆ. ಆ ಒಂದು ಟೆಂಪಲ್ನ ಒಂದು ದೇವರ ಪ್ರತಿಬಿಂಬ ನಾವಿಲ್ಲಿ ನೋಡ್ತೇವೆ. ಅದು ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ತೇನೆ ನೋಡಿ. ಸೊ ಈ ರೀತಿಯಾಗಿ ನಾವು ಜರ್ನಿ ಮಾಡ್ತಿರ್ಬೇಕಾದ್ರೆ ಬೆಟ್ಟಗಳ ಅಂಚಿನಲ್ಲಿ, ಅಂದರೆ ಬೆಟ್ಟಗಳ ಸಾಲಾಗಿರ್ತಕ್ಕಂಥ ಬೆಟ್ಟಗಳ ಒಂದು ಆ ಸಾಲು ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಸಾಕ್ಷಾತ್ ದೇವರೇ ಕಾಣೋ ರೀತಿಯಲ್ಲಿ ಇರುತ್ತೆ. ಅದು ಯಾವ ಬೆಟ್ಟ ಅಂತ ಕೂಡ ನಾನು ನಿಮಗೆ ಇಲ್ಲಿ ವಿಡಿಯೋ ಕ್ಲಿಪ್ ಮಾಡಿದ್ದೇನೆ, ಅದನ್ನು ಕೂಡ ಶೋ ಮಾಡ್ತೇನೆ. ವೆಯ್ಟ್ ಆ್ಯಂಡ್ ಸಿ, ಕಾದು ನೋಡಿ ಗೊತ್ತಾಗುತ್ತೆ. ಸೊ ಈ ಒಂದು ಜರ್ನಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು, ತುಂಬಾ ಚೆನ್ನಾಗಿತ್ತು. ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಕೂಡ, ಯಾಕೆಂದರೆ ಫ್ಯಾಮ್ಲಿ ಸಮೇತ ಹೋಗಿದ್ವಿ. ಹಾಗೆ ನನ್ನ ನಾದಿನಿ ಮತ್ತು ಅವ್ರ ಮಕ್ಕಳು ಸಹ ಬಂದಿದ್ದರು. ನೋಡಿ, ಇದೇ ಬೆಟ್ಟ. ಅದು ಈ ಬೆಟ್ಟ ನಾನು ನೋಡಿದರೆ ಯಾವ ರೀತಿ ಕಾಣುತ್ತೆ ಅಂತ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ನಿಧಾನಕ್ಕೆ ಬೇಕಾದರೆ ವಿಡಿಯೋನ ಸ್ಟಾಪ್ ಮಾಡಿ ನೀವು ಬೇಕಾದರೆ ಅಬ್ಸರ್ವ್ ಮಾಡಿ. ಈಗ ಗೊತ್ತಾಯ್ತಾ ನಾವು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ? ನಾವು ಹೋಗ್ತಾ ಇರೋ ಪ್ಲೇಸ್ ಒಂದು ತಿರುಪತಿ. ನೋಡಿ, ತಿರುಪತಿಯಲ್ಲಿ ಇಲ್ಲಿ ನಾವು ಟಿಕೆಟ್ಗೆ ಕ್ಯೂ ಅಲ್ಲಿ ಹೋಗ್ತಾ ಇದ್ವಿ. ತುಂಬಾ ಜನ ಇತ್ತು ಕ್ಯೂಯಲ್ಲಿ. ಎಷ್ಟೊಂದು ಜನ ಅಂತಂದರೆ, ನಾವು ಹೋಗಿದ್ದು ಒಂದು 3:30ಗೆ ಒಳಗಡೆ ಹೋಗಿದ್ದಕ್ಕೆ ನಾವು 6:30 ಆಯಿತು ನಾವು ಆಚೆ ಬರಲಿಕ್ಕೆ ಟಿಕೆಟ್ ತೊಗೊಂಡು. ಆವತ್ತು ತುಂಬಾ ಜನ ಇದ್ದರು. ಸೊ ಎಷ್ಟು ಜನ ಅಂತಂದರೆ ಅದೇನೋ ಗೊತ್ತಿಲ್ಲ, ಆವತ್ತು ಅಷ್ಟು ರಶ್ ಅಂತ ಎಲ್ಲರೂ ಹೇಳ್ತಿದ್ರು. ತುಂಬಾ ಜನ ಇದ್ದರು. ಟಿಕೆಟ್ಗೆ ಅಂತೂ ನಾವು ಕ್ಯೂ ಸುತ್ತಿ ಸಾಕಾಗೋಯಿತು, ಅಷ್ಟೊಂದು ಜನ. ಇವಾಗ ಸಮ್ಮರ್ ಹಾಲಿಡೇಸು ಮುಗ್ದಿದೆ, ರಶ್ ಇರೋದಿಲ್ಲ ಅಂತ ಪ್ಲ್ಯಾನ್ ಮಾಡ್ಕೊಂಡು ನಾವು ಹೋದ್ವಿ. ಸೊ ಕೊನೆಗೂ ಟಿಕೆಟ್ ಸಿಕ್ತು, ಆದರೆ ಆವತ್ತೇ ಬೆಟ್ಟಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ರೂಮ್ ಮಾಡಿ ಸ್ಟೇ ಆದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನೋಡಿ, ಮಾರ್ನಿಂಗ್ ಎಲ್ಲರೂ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ, ದೇವರ ದರ್ಶನಕ್ಕೆ ಅಂತ ಹೇಳಿಬಿಟ್ಟು ನಾವು ಹೊರಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು 7 ಬೆಟ್ಟಗಳನ್ನು ದಾಟಿ ಹೋಗಬೇಕು ಅಂತ ಹೇಳ್ತಾರೆ. ಸೊ ಅದು ಎಷ್ಟು ನಿಜ ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಕಾಮನಾಗಿ ಹೇಳೋದೆ 7 ಬೆಟ್ಟನ ದಾಟಿ ಹೋಗಿ ವೆಂಕಟೇಶ್ವರ ಸ್ವಾಮಿ ನಿಂತಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವಿಲ್ಲಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಇಲ್ಲಿ ಎಂಟ್ರೆನ್ಸನ್ನು ತೊಗೊಳ್ತೇವೆ. ನೋಡಿ, ನಾವು ಈ ಪ್ಲೇಸ್ ನೋಡಿದ ತಕ್ಷಣವೇ ನಮಗೆ ಇದು ತಿರುಪತಿಗೆ ಎಂಟ್ರೆನ್ಸ್ ಅಂತ ಐಡೆಂಟಿಫಿಕೇಷನ್ ಆಗಿಬಿಡುತ್ತೆ. ಸೊ ನೋಡಿ, ಇಲ್ಲಿ ಈ ಒಂದು ದ್ವಾರ ಬಾಗಿಲು ತುಂಬಾ ಚೆನ್ನಾಗಿದೆ. ಇಲ್ಲಿನ ಒಂದು ವಾತಾವರಣ ಆಗಿರ್ಬೋದು, ಆ ಒಂದು ಮರಗಿಡಗಳ ಸಾಲು ಎಷ್ಟು ಚೆನ್ನಾಗಿತ್ತು ನೋಡಲಿಕ್ಕೆ ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗೆ ಹೋಗ್ತಾ ಅಲ್ಲಿ
ಒಂದು ದ್ವಾರಬಾಗಿಲು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದಾದ ನಂತರ ನಾವು ಸ್ವಲ್ಪ ಜರ್ನಿ ಮಾಡಿದಾದಮೇಲೆ ಅಲ್ಲಿ ಕಾರ್ನ ಒಂದು ಚೆಕ್ಔಟ್ ಕೂಡ ಇರುತ್ತೆ. ಮೀನ್ಸ್ ಕಾರಲ್ಲಿ ಯಾವುದೇ ಒಂದು ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಆಗಿರ್ಬೋದು ಏನೂ ಇಟ್ಟಿರಬಾರ್ದು. ನೋಡಿ ಇಷ್ಟು ಕಾರುಗಳು ಮತ್ತು ಟಿಗಳನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ಕಾರ್ ಮತ್ತು ನಮ್ಮ ಲಗೇಜ್ ಬ್ಯಾಗ್ ಕೂಡ ಸ್ಕ್ಯಾನ್ ಆಗುತ್ತೆ ಅಲ್ಲಿ. ಸೊ ಅಲ್ಲಿ ಒಂದು ಚೆಕ್ ಆದಮೇಲೆ ಅಲ್ಲಿಂದ ಟೋಲ್, ಒಂದು ರೀತಿ ಹೇಳಬೇಕು ಅಂದರೆ ಟೋಲ್ ಅಂತಲೇ ಹೇಳ್ಬೋದು. ಟೋಲಲ್ಲಿ ನಾವು ದುಡ್ಡು ಕಟ್ಟಿ ಮೂವ್ ಆಗ್ತೀವಿ. ಬಟ್ ಇಲ್ಲಿ ಫುಲ್ ಚೆಕ್ ಮಾಡ್ತಾರೆ. ಪ್ಲಾಸ್ಟಿಕ್ ಬಾಟಲ್ಸ್ ಆ ಥರದ್ದು ಏನೂ ಇರಬಾರ್ದು. ಸೊ ಎಲ್ಲ ಚೆಕ್ಔಟ್ ಆದಮೇಲೆ ನಾವು ಒಂದು ಫೋಟೋನ ಕೂಡ ಕ್ಲಿಕ್ ಮಾಡಿದ್ದೇವೆ. ನನ್ನ ನಾದಿನಿ ಮತ್ತು ಅವರ ಮಕ್ಕಳು, ನಮ್ಮ ಭಾವ, ನಮ್ಮ ಅಕ್ಕಂದ್ರಿಬ್ಬರು, ಅತ್ತೆ ಮತ್ತು ನಮ್ಮ ಭಾವ ಮಗ, ನಾನು, ನಮ್ಮವರು, ನನ್ನ ಮಗ, ಇಷ್ಟು ಜನ ನಾವು ಒಟ್ಟು 13 ಮೆಂಬರ್ಸ್ ಹೋಗಿದ್ವಿ. ಮತ್ತು ನಮ್ಮ ಅಳಿಯ ಕೂಡ ಹೋಗಿದ್ವಿ. ಸೊ ಇಷ್ಟು ಜನ ಬೆಟ್ಟಕ್ಕೆ ಹತ್ತುತ್ತಾ ಇದ್ದರೆ ನಿಜವಾಗ್ಲೂ 7 ಬೆಟ್ಟ ನಾವು ದಾಟಿ ಬಂದ್ವಾ ಅಂತ ನಮಗೆ ಡೌಟ್ ಆಗುತ್ತೆ. ಅಷ್ಟು ಚೆನ್ನಾಗಿತ್ತು ಆ ಒಂದು ಬೆಟ್ಟನ. ನಾವು ಮೇಲೆ ಹೋಗ್ತಾ ಹೋಗ್ತಾ ಹಿಂದೆ ನೋಡಿದರೆ ಎಷ್ಟು ಭಯ ಆಗುತ್ತೆ ಗೊತ್ತಾ. ನಾವು ನಿಜವಾಗ್ಲೂ ಇಷ್ಟು ಕೆಳಗಡೆಯಿಂದ ನಾವು ಮೇಲೆ ಹೋಗ್ತಾ ಇದ್ದೀವಾ ಅಂತ ಅನಿಸುತ್ತೆ ಹಿಂದಕ್ಕೆ ನೋಡಿದರೆ. ಆದರೆ ನಾವು ಕಾರು ಹೋಗುವಾಗ ನಮಗೆ ನಾವು ಬೆಟ್ಟ ಹತ್ತುತ್ತಾ ಇದ್ದೀವಿ ಅನ್ನೋ ಯಾವುದೇ ರೀತಿಯಾದಂಥ ಫೀಲ್ ಆಗೋದೇ ಇಲ್ಲ. ಯಾಕೆ ಅಂತಂದರೆ ಅಲ್ಲಿ ಘಾಟ್ ಸೆಷನ್ ಸ್ವಲ್ಪ ಕಡಿಮೆ ಇದೆ ಅನಿಸುತ್ತೆ. ಮತ್ತು ಟರ್ನಿಂಗ್ಸ್ ಇದ್ದರೂ ಕೂಡ ನಾವು ಬೆಟ್ಟಕ್ಕೆ ಹತ್ತಾ ಇದ್ದೀವಿ ಅನ್ನೋ ಫೀಲೇ ಇರೋದಿಲ್ಲ. ಆ ರೀತಿಯಾಗಿದೆ. ತುಂಬಾ ಚೆನ್ನಾಗಿದೆ. ಮತ್ತು ಅಷ್ಟೇ ಚೆನ್ನಾಗಿದೆ ರೋಡ್ ಕೂಡ, ಮತ್ತು ಒಂದು ನೇಚರ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಜರ್ನಿಯಲ್ಲಿ ನನಗೆ ತುಂಬ ಇಷ್ಟ ಆಗಿತ್ತು ಅಂತಂದರೆ ಆ ಒಂದು ನೇಚರ್. ನನಗೆ ತುಂಬ ಎಂಜಾಯ್ ಮಾಡ್ತಾ ಈ ಒಂದು ಜರ್ನಿಯನ್ನು ಕೂಡ ನಾವು ಮುಗಿಸ್ಕೊಂಡು ದೇವರ ದರ್ಶನಕ್ಕೆ ಅಂತ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ 7 ಬೆಟ್ಟಗಳನ್ನು ದಾಟಿದ ಮೇಲೇ ತಿರುಪತಿ, ಒಂದು ವೆಂಕಟರಮಣ ಸ್ವಾಮಿ ಇರ್ತಕ್ಕಂಥ ಒಂದು ಬೆಟ್ಟ ಸಿಗೋದು ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಇಲ್ಲಿ 7 ಬೆಟ್ಟನ ನಾವು ದಾಟಿದ್ವಾ ಅಂತ ನಮಗೆ ನಿಜವಾಗ್ಲೂ ಡೌಟ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ ರೋಡ್ ಸಹ. ಮತ್ತು ಆ ವಾತಾವರಣ, ಒಂದು ನೇಚರಲ್ಲಿ ನಾವು ಹೋಗ್ತಿರ್ಬೇಕಾದ್ರೆ 7 ಬೆಟ್ಟ ನಾವು ಇಷ್ಟು ಬೇಗ ದಾಟಿದ್ವಾ ಅನ್ನೋ ಅಷ್ಟು ನಮಗೆ ಆ ಥರ ಅನಿಸುತ್ತೆ. ಆ್ಯಕ್ಚುಲಿ ಈ ಒಂದು ಬೆಟ್ಟಕ್ಕೆ ಹತ್ತುವಾಗ ಹೈ ಸ್ಪೀಡಲ್ಲಿ ಯಾರೂ ಹೋಗಬಾರ್ದಂತೆ. ಅಲ್ಲಿ ಮಿನಿಮಮ್ ಇಷ್ಟೇ ಸ್ಪೀಡಲ್ಲಿ ಬರಬೇಕು, ಇಷ್ಟೇ ಮಿನಿಟ್ಸ್ಗೆ ರೀಚ್ ಆಗಬೇಕು ಅಂತಲೂ ಇರುತ್ತಂತೆ. ಅದಕ್ಕೂ ಮುಂಚೆ ಹೋದರೆ ಫೈನ್ ಹಾಕ್ತಾರೆ ಅಂತಲೂ ಹೇಳಿದರು. ನೋಡಿ ಈಗ ನಾವು ಎಂಟ್ರೆನ್ಸ್ ಇಲ್ಲಿ ಬಂದ್ವಿ. ಎಂಟ್ರೆನ್ಸ್ ಬಂದಮೇಲೆ ಇಲ್ಲಿ ಟಿಕೆಟ್ ತೊಗೋಬೇಕು. ಯಾಕೆ ಅಂತಂದರೆ ನನ್ನ ಮಗನಿಗೆ ಮತ್ತು ನಮ್ಮ ಭಾವ ಮಗ ಮತ್ತು ನಮ್ಮ ಭಾವ 3 ಜನ ಗುಂಡೊಡ್ಸ್ಕೋಬೇಕಿತ್ತು. ಫಸ್ಟ್ ಟೈಮ್ ಬಂದಿರತಕ್ಕಂಥದ್ದು. ಆ್ಯಕ್ಚುಲಿ ನನ್ನ ಮಗನಿಗೆ ಇಲ್ಲಿ ಅರಕೆ ಇತ್ತು, ಕೂದಲು ಕೊಡ್ತೀವಿ ಅಂತ ಹೇಳ್ಬಿಟ್ಟು. ನೋಡಿ ಅವನನ್ನು ಗುಂಡೊಡಿಸಿದಾಯಿತು. ನಾಮ ಇಟ್ಟು ಅವ್ರ ಪಪ್ಪನ ಜೊತೆ ಪಂಚೆ ಹಾಕ್ಕೊಂಡು ಅವನು ಅವನದೇ ಆದ ದರ್ಬಾರಲ್ಲಿ ಅವನು ತಿರುಗಾಡ್ತಾ ಇದ್ದಾನೆ. ನನ್ನ ಇದು ಹೆಣ್ಮಗಳ ಮಗ, ಇವನು ನಾದಿನಿ ಮಗ ಮತ್ತು ನನ್ನ ಮಗ. ನೋಡಿ ಇಷ್ಟು ಜನ ನೀಟಾಗಿ ಒಂದು ಕ್ಲಿಪ್ನ ತಗೊಂಡು ನಾವು ಅವನು ಅವರಪ್ಪ ಗುಂಡು ಓಡಿಸ್ಲಿಕ್ಕೆ ಅವರಪ್ಪ ಇಟ್ಕೊಂಡಿದ್ರು ಅವನನ್ನು. ಸೊ ಹಾಗಾಗಿ ಅವನು ಮತ್ತೆ ನನ್ನ ಗುಂಡು ಓಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಅವನು ಅಳ್ತಾ ಇದ್ದಾನೆ ಒಂದೇ ಸಮ. ಅವ್ರ ಪಪ್ಪ ಹತ್ರ ಹೋಗಲೇ ಇಲ್ಲ ಅವನು. ಆಮೇಲೆ ಬಲವಂತ ಮಾಡಿದ್ವಿ ಅವನನ್ನು ಇಟ್ಕೊಂಡು ಫೋಟೋ ತೆಗೆಸ್ಕೊಂಡ್ರು ಅಷ್ಟೇ ಅವ್ರ ಪಪ್ಪ. ಮತ್ತು ಕ್ಯೂಗೆ ಹೋದ್ಮೇಲೆ ಅವನು ಅವ್ರ ಪಪ್ಪನ ಹತ್ರ ಹೋಗಲೇ ಇಲ್ಲ, ನನ್ನ ಹತ್ರನೇ ಇದ್ದ. ನಾವು ಒಳಗಡೆ ಎಂಟ್ರಿ ಆಗಲಿಕ್ಕೆ 11:30 ಆಯಿತು. ದೇವರ ದರ್ಶನ ಮುಗಿಸ್ಕೊಂಡು ಬರಲಿಕ್ಕೆ 6:37 ಆಗಿತ್ತು. ಸೊ ಆಗ ಆಲ್ರೆಡಿ ನಾವು ಫೋನ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿರ್ತೀವಲ್ಲ, ಲಾಸ್ಟಲ್ಲಿ ದೇವಸ್ಥಾನದ ಮುಂದೆ ಎಲ್ಲ ವಿಡಿಯೋ ಕ್ಲಿಪ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಸೊ ತುಂಬ ಜನ ಲೇಟ್ ಆಗೋಯಿತು, ರಶ್ ಇತ್ತು. ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಸೊ ಈಗಿತ್ತು ನಮ್ಮ ತಿರುಪತಿಯ ಜರ್ನಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಗೋವಿಂದ ಅಂತ ಹೇಳಿ ಕಮೆಂಟ್ ಹಾಕಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫ್ರೆಂಡ್ಸ್, ಬಾಯ್.